ಈ ಬಿಬಿಜಿ ರಾಮ್ಜಿ ಕಾಯ್ದೆಯನ್ನ ಪ್ರತಿಭಟಿಸಿ ಲೋಕಭವನಕ್ಕೆ ಇವತ್ತು ಕಾಂಗ್ರೆಸ್ ನಿಯೋಗ ಭೇಟಿ ನೀಡಿದೆ. ರಾಜ್ಯಪಾಲರಿಗೆ ಕಾಂಗ್ರೆಸ್ ನಾಯಕರು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇಂದು ಬೆಳಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಬಹಳ ದೊಡ್ಡ ಪ್ರತಿಭಟನೆಯನ್ನ ಮಾಡಿತ್ತು. ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನು ಮುಗಿಸಿದಂತಹ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಲೋಕಭವನಕ್ಕೆ ಭೇಟಿ ನೀಡುವುದರ ಮುಖೇನವಾಗಿ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು, ಡಿಕೆಶಿ ಅವರು ಭೇಟಿ ನೀಡಿದ್ದಾರೆ, ನಿಯೋಗದಲ್ಲಿದ್ದರು. ಜೊತೆಗೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿಗಳಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಈ ಸಂದರ್ಭದಲ್ಲಿದ್ದರು. ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ದೂರನ್ನು ಸಲ್ಲಿಸಿ ವಾಪಸ್ ಆಗಿದೆ ನಿಯೋಗ ಅನ್ನೋದಾಗಿ ಮಾಹಿತಿ ಇರೋದು. ಗಮನಿಸಬೇಕು, ಈ ಏನೆಲ್ಲ ಬಿಬಿಜಿ ರಾಮ್ಜಿ ಕಾಯ್ದೆಯಲ್ಲಿ ಈ ಹಿಂದೆ ಮನ್ರೇಗಾದಲ್ಲಿ ಇರುವಂತಹ ತತ್ವ ಆದರ್ಶ ಮತ್ತು ನೀತಿ ನಿಯಮಗಳೆಲ್ಲವನ್ನು ಕೂಡ ಬದಲಾಯಿಸಿ ಏನು ಈ ಹೊಸ ಕಾಯ್ದೆಯಲ್ಲಿ ತಂದಿದ್ದಾರೋ ಅದನ್ನೆಲ್ಲವನ್ನು ಕೂಡ ವಾಪಸ್ ಪಡೆಯಬೇಕು. ಈ ಬಿಬಿಜಿ ರಾಮ್ಜಿ ಕಾಯ್ದೆಯನ್ನು ರದ್ದುಪಡಿಸಿ ಮನ್ರೇಗಾ ಮರುಸ್ಥಾಪನೆ ಆಗಬೇಕು ಅಂತ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪಕ್ಷದ ಕಾರ್ಯಕರ್ತರ ಸಮ್ಮುಖದಲ್ಲಿ ಬೃಹತ್ ಒಂದು ಪ್ರತಿಭಟನೆಯನ್ನು ಆಯೋಜಿಸಿತು. ಪಟಪಟೆ ಶಾಲನ್ನು ಹಾಕ್ಕೊಂಡು ಎಲ್ಲರೂ ಕೂಡ ತಲೆಗೆ ಅದನ್ನು ಪೇಟ ರೀತಿಯಲ್ಲಿ ಕಟ್ಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿತು. ರಾಜಭವನ ಚಲೋ ಕೂಡ ಮಾಡಿತು. ಗಮನಿಸಬೇಕು, ಈ ಸಂದರ್ಭದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿರುವಂತಹ ಕಾಂಗ್ರೆಸ್ನ ಸರ್ಕಾರದ ನಿಯೋಗ ಈಗ ಒಂದು ಮನವಿ ಪತ್ರವನ್ನು ಸಲ್ಲಿಸಿದೆ. ಬಸ್ ಮುಖೇನವಾಗಿ ರಾಜಭವನಕ್ಕೆ ತೆರಳಿದ್ದಾರೆ. ಸಂದರ್ಭದಲ್ಲಿ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮನವಿಯನ್ನು ಸಲ್ಲಿಸುವುದರ ಮುಖೇನವಾಗಿ ಈ ಒಂದು ನೀತಿಯನ್ನು, ಈ ಒಂದು ಧೋರಣೆಯನ್ನು ನಾವು ಖಂಡಿಸ್ತೀವಿ ಅನ್ನೋದಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳಿದೆ. ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಮೋದಿ ಸರ್ಕಾರ ಮನ್ರೇಗಾ ಕೊಲೆ ಮಾಡಿದೆ ಅನ್ನೋದಾಗಿ ಸುರ್ಜೇವಾಲಾ ಈಗ ಹೇಳಿಕೆಯನ್ನು ಕೊಟ್ಟಿರೋದು. 11 ಕೋಟಿ ಕಾರ್ಮಿಕರ ಮೇಲೆ ಕೇಂದ್ರ ಸರ್ಕಾರ ದಾಳಿ ಮಾಡಿದೆ. ಲೋಕಭವನದ ಬಳಿ ಸುರ್ಜೇವಾಲಾ ವಾಗ್ದಾಳಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ. ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ, ಕರ್ನಾಟಕದಲ್ಲಿ 2 ಕೋಟಿ ಕಾರ್ಮಿಕರಿದ್ದಾರೆ ಮನ್ರೇಗಾ ಕಾರ್ಮಿಕರು. ನಾನು ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡ್ತೀನಿ, ಈಗ ಆ ಕಾರ್ಮಿಕರು ಎಲ್ಲಿಗೆ ಹೋಗಬೇಕು ಅನ್ನೋದಾಗಿ ಸುರ್ಜೇವಾಲಾ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಕಾರ್ಮಿಕರಿಗೆ ಕೆಲಸವನ್ನ ಯಾರು ಕೊಡ್ತಾರೆ, ಅವರ ಕುಟುಂಬವನ್ನ ಯಾರು ಪೋಷಿಸ್ತಾರೆ ಅನ್ನೋದಾಗಿ ಸುರ್ಜೇವಾಲಾ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಟೀಕೆ ಮಾಡಿರುವುದರ ಜೊತೆಗೆ ನರೇಂದ್ರ ಮೋದಿ ಸರ್ಕಾರವನ್ನ ತಿವಿಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಗಮನಿಸಬೇಕು, ಈ ರೀತಿಯಾಗಿ ಒಂದು ಬೆಳವಣಿಗೆ ಆಗಿರೋದು. ವಿಶೇಷ ಅಧಿವೇಶನವನ್ನ ಕರೀತಾರೆ. ವಿಶೇಷ ಅಧಿವೇಶನವನ್ನ ಬಿಟ್ಟು ಅಲ್ಲಿ ಚರ್ಚೆ ಮಾಡೋದನ್ನ ಬಿಟ್ಟು ಪ್ರತಿಭಟನೆಯನ್ನ ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಮುಂದಾಗ್ತಾರೆ. ಇವತ್ತು ಬಹಳ ಒಂದು ಹಾಸ್ಯಾಸ್ಪದ ಒಂದು ನಡೆ ವಿಧಾನ ಸಭೆಯಲ್ಲಾಯಿತು ಅಂತ. UT ಖಾದರ್ ಅವರು ಹಾಜರಿ ಕರೀತಾ ಇದ್ರು ಎಲ್ಲ ಸಚಿವರ ಹೆಸರನ್ನ. ಆದರೆ ಅಲ್ಲಿ ಯಾರು ಕೂಡ ಇರಲಿಲ್ಲ. ಬಿಜೆಪಿ ನಾಯಕರೆಲ್ಲರೂ ಕೂಡ ಇಲ್ಲ ಹೇಳ್ತಾ ಇದ್ರು, ಇಲ್ಲ ಯಾರು ಇಲ್ಲ ಅನ್ನೋದಾಗಿ ಜೋರಾಗಿ ಸರ್ಕಾರದ ವಿರುದ್ಧವಾಗಿ ಘೋಷಣೆಯನ್ನು ಕೂಗುವುದರ ಮುಖೇನವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೋರಾಟಕ್ಕೆ ಮುಂದಿಳಿದಂತಹ ಕಾಂಗ್ರೆಸ್ನ ನಾಯಕರ ವಿರುದ್ಧವೇ ಟೀಕೆ ಮಾಡುವಂಥ ಕೆಲಸವನ್ನ ಇವತ್ತು ವಿಧಾನಸಭೆಯಲ್ಲಿ ಮಾಡಿದ್ರು ಅಧಿವೇಶನದಲ್ಲಿ ಅಂತ. ಯಾರೂ ಕೂಡ ಇರಲಿಲ್ಲ. ಕೃಷ್ಣ ಬೈರೇಗೌಡರು ಒಂದಿಬ್ಬರು ನಾಯಕರು ಇದ್ರು ಬಿಟ್ರೆ ಮತ್ತೆ ಯಾರು ಕೂಡ ಸಚಿವರು ಇದ್ದಿರಲಿಲ್ಲ ಅನ್ನುವುದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ವಿಶೇಷ ಅಧಿವೇಶನವನ್ನು ಕರೆದಿರೋದೇ ಅದಕ್ಕೆ, ಮನ್ರೇಗಾ ಚರ್ಚೆ ಮಾಡಿ ಅಂತ ಸವಾಲು ಹಾಕಿದ್ರಲ್ಲ, ಆ ಸವಾಲನ್ನು ಜವಾಬ್ ಸ್ವೀಕರಿಸುವುದಕ್ಕೆ ತಯಾರಿರಲಿಲ್ವಾ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಉದ್ಭವ ಆಗಿರುವುದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಇವತ್ತು ಪ್ರತಿಭಟನೆಗೆ ಬಂದಂತಹ ಎಲ್ಲ ನಾಯಕರು ಒಂದಿಷ್ಟು ನಿಯೋಗ ಮಾಡಿಕೊಂಡು ರಾಜ್ಯ ಭವನಕ್ಕೆ ಭೇಟಿ ನೀಡುವುದರ ಮುಖೇನವಾಗಿ ರಾಜ್ಯಪಾಲರಾಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಸರ್ಕಾರದ ದೂರು ಪ್ರತಿಯನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅದನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರು ಅನ್ನೋದಾಗಿ ತಿಳಿದು ಬಂದಿದೆ. ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋಗಬೇಕು. ಮಿಸ್ಟರ್ ಅಶೋಕ್ ವಿಜಯೇಂದ್ರ ಹೇಳಬೇಕು, ಬಿಜೆಪಿ ಸಂಸದರು ಕೂಡ ಈ ಬಗ್ಗೆ ಮಾತನಾಡಬೇಕು ಅನ್ನೋದಾಗಿ ಈಗ ಹೇಳಿಕೆಯನ್ನು ಕೊಟ್ಟಿರೋದು. ನೀವು ರಾಜ್ಯ ಸರ್ಕಾರದ ಅನುಮತಿ ತಗೊಂಡ್ರ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಗ್ರಾಮ ಪಂಚಾಯತಿ ಸ್ವಾತಂತ್ರ್ಯ ಕಿತ್ತುಕೊಂಡಿದ್ದಾರೆ, ಪ್ರಧಾನಿ ಮೋದಿ ಕೂಡಲೇ ಕ್ಷಮೆ ಕೇಳಬೇಕು, ಅದಕ್ಕೆ ನಾವು ರಾಜ್ಯಪಾಲರಿಗೆ ಮನವಿ ಮಾಡಿದ್ದೀವಿ ಅನ್ನೋದಾಗಿ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೀವಿ, ಈ ಕಾಯ್ದೆಯನ್ನು ಹಿಂಪಡಿಬೇಕು ಅಂತ ನಾವು ಹೋರಾಟ ಮಾಡ್ತೀವಿ. ರಾಜ್ಯಾದ್ಯಂತ, ರಾಷ್ಟ್ರದಾದ್ಯಂತ ಇವತ್ತು ಮಾಧ್ಯಮಗಳಿಗೆ ವರದಿಯನ್ನು ಕೊಡುವಂಥ ಸಂದರ್ಭದಲ್ಲಿ, ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಡಿಕೆಶಿ ಅವರು ಮತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ತಾಲೂಕು ಮಟ್ಟದಲ್ಲಿ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಒಂದು ನಿಗದಿತ ಸಮಯದಲ್ಲಿ. ಸಂಬಂಧಪಟ್ಟ ಹಾಗೆ ಇದನ್ನು ವಿರೋಧಿಸ್ತೀವಿ ಅನ್ನೋದಾಗಿ ಕೂಡ. ಮಾತ್ರ ಅಲ್ಲದೆ ಈ ಹಿಂದೆ
ಮೊನ್ನೆ ಕಳೆದ ಶುಕ್ರವಾರದಂದು ದೆಹಲಿಯಲ್ಲೂ ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ಜೊತೆಗೆ ಬೃಹತ್ ಒಂದು ಸಮಾವೇಶವನ್ನು ಮಾಡಿತು. ಅಲ್ಲಿಂದ ಈ ಒಂದು ಹೊಸ ಕಾಯ್ದೆಯನ್ನು ವಿರೋಧಿಸುವಂತಹ ಒಂದು ಧೋರಣೆಗೆ ಅಥವಾ ಒಂದು ನಿಲುವಿಗೆ, ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ಬಂದ ಹಾಗೆ ಕಾಣಿಸ್ತಾ ಇದೆ. ಈ ಹಿಂದೆ 1 ವರ್ಷಗಳ ಕಾಲ ರೈತರ ಹೋರಾಟ ಏನಾಗಿತ್ತಲ್ಲ, ಅದೇ ರೀತಿಯಲ್ಲಿ, ಅದೇ ಮಾದರಿಯಲ್ಲಿ ಈ ಮನ್ರೇಗಾ ಕಾಯ್ದೆಯನ್ನು ಮರುಸ್ಥಾಪಿಸಬೇಕು ಅನ್ನುವುದನ್ನು ಉದ್ದೇಶಿಸಿಕೊಂಡು ರಾಜ್ಯ ಮತ್ತು ರಾಷ್ಟ್ರದಾದ್ಯಂತ ಒಂದು ಪ್ರತಿಭಟನೆಗೆ, ಚಳುವಳಿಗೆ, ಆಂದೋಲನಕ್ಕೆ ಕಾಂಗ್ರೆಸ್ ಮುಂದಾದ ಹಾಗೆ ಕಾಣಿಸ್ತಾ ಇದೆ. ಸಂಬಂಧಪಟ್ಟ ಹಾಗೆ ಸುರ್ಜೇವಾಲಾ ಮಾತನಾಡಿದ್ದಾರೆ ವರದಿಗಾರರ ಜೊತೆಗೆ. ಏನು ಮಾತನಾಡಿದರೆ ಕೇಳೋಣ ಬನ್ನಿ. Modi government has murdered Manrega in broad daylight. The diabolical conspiracy of Modi government and the BJP to attack the rights and livelihood of 11 crore Manrega workers across the country, including 71 lakh active Manrega workers in Karnataka, has to be condemned in the most apt words as also action which has been initiated by my PCC president, by our chief minister and by our party leaders. The rights and livelihood of 55 crore Indians, 11 crore families have been taken away. In Karnataka, the number comes to 2 crore 25 lakh. Since there are 71 lakh Manrega active workers, out of them 37 lakh are women. So nearly 50% are women. More than 50%. More than 50%. 12 to 13 lakhs are members of scheduled castes. 9 to 10 are STs. About 40 lakh are OBCs. And about 10 to 12 lakh are general category poor. May I ask the BJP leadership of Karnataka, where should these 2 crore 25 lakh people go? Where should 71 lakh active Manrega workers of Karnataka go? Who is going to pay for their wages? How are they going to earn their livelihood? Who is going to give them work? How are they going to sustain their families? Will Mr. R. Ashok, will Mr. Vijendra, will BJP leaders and their union ministers and MPs answer this? The truth is, they are as guilty as the Modi government. They should be charged as much as the Modi government. For all the Karnataka BJP MPs and the Janata Dal MPs voted to abolish Manrega, they have committed a sin for which they should not be pardoned. They have committed a sin that cannot be forgiven by people of Karnataka. Their MLAs and MPs, their union ministers of BJP must answer to people of Karnataka. What is the fault of these 71 lakh Manrega? ವರದಿಗಾರರ ಜೊತೆಗೆ ಮಾತನಾಡಿದ್ದಾರೆ. ಎಲ್ಲವನ್ನ ಕೇಂದ್ರವೇ ನಿರ್ಧಾರ ಮಾಡುತ್ತೆ. ಇದನ್ನ ಈ ಒಂದು ಯೋಜನೆಯಲ್ಲಿ, ಈ ಒಂದು ಕಾಯ್ದೆಯಲ್ಲಿ, ಮನ್ರೇಗಾದಲ್ಲಿ ಯಾವಾಗಾದ್ರೂ ಕೆಲಸ ಸಿಗ್ತಿತ್ತು, ಆದರೆ ಇದರಲ್ಲಿ ಹಾಗಿಲ್ಲ. ವಿಬಿಜಿ ರಾಮ್ಜಿ ಕಾಯ್ದೆ ಹೇಳೋದೇ ಬೇರೆ, ಮನ್ರೇಗಾ ಹೇಳೋದೇ ಬೇರೆ ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ. ಲೋಕಭವನದ ಬಳಿ ಸಿದ್ದರಾಮಯ್ಯನವರು ಮಾಧ್ಯಮದ ವರದಿಗಾರರಿಗೆ ಹೇಳಿಕೆಯನ್ನು ಕೊಟ್ಟಿರೋದು. ಮನ್ರೇಗಾಗೆ ಕೇಂದ್ರವೇ ಪೂರ್ಣ ಹಣ ನೀಡ್ತಾ ಇತ್ತು. ಇವರಿಗೆಲ್ಲ RSS ಮಾರ್ಗದರ್ಶಕರು. ಬಡವರು ಆರ್ಥಿಕವಾಗಿ ಬೆಳೆಯೋದು ಇವರಿಗೆ ಇಷ್ಟ ಇಲ್ಲ, ಗುಲಾಮ್ಗಿರಿಯಲ್ಲಿ ಬದುಕಬೇಕು ಅನ್ನುವ ರೀತಿಯಲ್ಲಿ ಇವರದ್ದು ಧೋರಣೆ ಅನ್ನುವ ಅರ್ಥದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. RSSನವರಿಗೆ ಇಷ್ಟ ಇಲ್ಲ ಅನಿಸುತ್ತೆ, ಹೀಗಾಗಿ ನಾವು ಎಲ್ಲ ಕಡೆ ಹೋರಾಟ ಮಾಡಿದ್ವಿ, ಮನ್ರೇಗಾ ಯೋಜನೆ ಮತ್ತೆ ಜಾರಿಯಾಗಬೇಕು ಅಂತ ಸಿದ್ದರಾಮಯ್ಯನವರು ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರವನ್ನ ತಿವಿಯುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಕೂಡ ಮಾಡಿದ್ರು. ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿರುವುದರ ಜೊತೆಗೆ DK ಶಿವರ್ ಅಲ್ಲೇ ಇದ್ರು, ಸುರ್ಜೇವಾಲಾ ಅಲ್ಲೇ ಇದ್ರು. ಅಲ್ಲಿ ಲೋಕಭವನಕ್ಕೆ ಭೇಟಿ ನೀಡಿರುವಂತಹ ನಿಯೋಗ ಎಲ್ಲ ಸದಸ್ಯರು ಅಲ್ಲೇ ಇದ್ರು. ಗಮನಿಸಬೇಕು, ಸಿದ್ದರಾಮಯ್ಯನವರು ಮಾತನಾಡಿದ್ರು. ಒಂದು 7-8 ನಿಮಿಷಗಳು ಮಾಧ್ಯಮದ ಹೇಳಿಕೆಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಕಾಯ್ದೆಯ ವಿರುದ್ಧವಾಗಿ ಟೀಕಿಸುವಂಥ ಕೆಲಸವನ್ನು ಮಾಡ್ತಾರೆ. ಮಾತ್ರ ಅಲ್ಲದೆ ರಾಜ್ಯಾದ್ಯಂತ, ಗ್ರಾಮದಾದ್ಯಂತ ಪಾದಯಾತ್ರೆಗಳನ್ನು ಮಾಡುವುದರ ಮುಖೇನವಾಗಿ ಕೇಂದ್ರದ ಈ ನೀತಿ, ಈ ಒಂದು ಧೋರಣೆಯ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ಈಗಾಗಲೇ KPCC ಮಟ್ಟದಲ್ಲಿ, ಆಮೇಲೆ AICC ಮಟ್ಟದಲ್ಲಿ ಏನೆಲ್ಲ
ಕ್ರಮ ಮತ್ತು ಈ ಚಳುವಳಿಗೆ ಆಂದೋಲನಕ್ಕೆ ಯಾವೆಲ್ಲ ರೂಪುರೇಷೆಗಳನ್ನು ತಯಾರು ಮಾಡ್ಕೊಳ್ಬೇಕೋ ಅದನ್ನೆಲ್ಲವೂ ಕೂಡ ಕಮಿಟಿ ಮಾಡಿದೆ. ಸೊ ಹಾಗಾಗಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೆಲವು ದಿನಗಳಲ್ಲಿ ನಾವು ಈ ಒಂದು ಆಂದೋಲನಕ್ಕೆ ಮುಂದಾಗ್ತೀವಿ. ನಾವು ಎಲ್ಲಿವರೆಗೆ ಈ ಹೋರಾಟವನ್ನು ಮಾಡ್ತೀವಿ ಅನ್ನೋದಾದರೆ, ನಾವು ಈ ಮನ್ರೇಗಾ ಕಾಯ್ದೆಯನ್ನು ಮರುಸ್ಥಾಪನೆ ಎಲ್ಲಿ ತನಕ ಮಾಡೋದಿಲ್ವೋ ಅಲ್ಲಿ ತನಕವೂ ಕೂಡ ಹೋರಾಟ ಮಾಡ್ತೀವಿ. ಖಂಡಿತವಾಗಿಯೂ ನಾವು ಇದರಲ್ಲಿ ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಸಿದ್ದರಾಮಯ್ಯನವರು ವರದಿಗಾರರ ಜೊತೆಗೆ ಮಾತನಾಡಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರು ವರದಿಗಾರರ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಪ್ರಸ್ತಾಪಿಸಿದ್ದಾರೆ ಕೇಳೋಣ ಬನ್ನಿ. ಮನ್ರೇಗಾ ಆಕ್ಟ್ನಲ್ಲಿ ಯಾವ ಕಾಲದಲ್ಲಾದರೂ ಕೂಡ ಕೊಡ್ಬೋದಾಗಿತ್ತು. ಅದು ಸಂವಿಧಾನಿಕವಾದಂಥ ಹಕ್ಕು, ಕಾನ್ಸ್ಟಿಟ್ಯೂಷನಲ್ ರೈಟ್. ಅದು ಈ ರೈಟನ್ನು ಕೊಟ್ಟಿದ್ದದು ಕೇಂದ್ರ ಸರ್ಕಾರ, ಮನಮೋಹನ್ ಸಿಂಗ್ ರವರ ಸರ್ಕಾರ. ಸೊ ಈಗ ಹೊಸ ಕಾಯ್ದೆ ಪ್ರಕಾರ VBG ರಾಮ್ಜಿ ಪ್ರಕಾರ 60%, 60% ಕೇಂದ್ರ ಸರ್ಕಾರ ಕೊಡೋದು, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದೆ. ಹಿಂದೆ ಮನ್ರೇಗಾ ಆಕ್ಟ್ ಪ್ರಕಾರ ಪೂರ್ಣ ವೇತನವನ್ನು ಅವರೇ ಕೊಡ್ತಿದ್ರು, ಕೇಂದ್ರ ಸರ್ಕಾರನೇ ಕೊಡ್ತಾ ಇದ್ರು. ಈಗ ಮಾಡಿರ್ತಕ್ಕಂಥದ್ದು 60% ಕೇಂದ್ರ ಸರ್ಕಾರ, 40% ಮಾಡಬೇಕು, ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದ್ದಾರೆ. ಅನೇಕ ರಾಜ್ಯಗಳಿಗೆ ಇವತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾವೆ. ಈ ಸಂಕಷ್ಟದಲ್ಲಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಮಾರಕವಾಗಿರ್ತಕ್ಕಂಥ ಕಾಯ್ದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಗಾಡಿನ ಜನ, ಮಹಿಳೆಯರು, ದಲಿತರು, ಸಣ್ಣ ರೈತರು, ಅವ್ರು ಏನು ಕೆಲಸ ಮಾಡ್ತಾಯಿದ್ರು, ಕಾರ್ಮಿಕರು ಏನು ಕೆಲಸ ಮಾಡ್ತಿದ್ರು, ಆ ಕೆಲಸವನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಇವ್ರಿಗೆ ಮಾರ್ಗದರ್ಶನ ಮಾಡೋರು ಯಾರಪ್ಪ ಅಂತಂದರೆ RSSನವರು. ಯಾಕಂತಂದರೆ ಜನರ ಕೈನಲ್ಲಿ ದುಡ್ಡಿರಬಾರ್ದು ಅನ್ನೋದು. ಯಾಕಂದರೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾದರೆ ಅವ್ರು ಸೇವಕರಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಸೇವಕರಾಗಿ ಇರಬೇಕು ಅಂತಕ್ಕಂಥದ್ದೇ BJP RSSನ ಉದ್ದೇಶ. ಅದಕ್ಕೋಸ್ಕರವಾಗಿ ಈ ಕಾಯ್ದೆಯನ್ನು ತಂದಿದ್ದಾರೆ. ನಮ್ಮ ಹೋರಾಟ ಇಡೀ ದೇಶದಲ್ಲಿ